ಹಾಯ್ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಭೂಗೋಳ ವಿಭಾಗ ಖಂಡಗಳ ಬಗ್ಗೆ ತಿಳ್ಕೊಳ್ತಿದ್ವಿ. ಹೋದ ತರಗತಿಯಲ್ಲಿ ಏಷ್ಯಾ ಖಂಡದ LBA ಪ್ರಶ್ನೋತ್ತರಗಳು ಮತ್ತು ಪಠ್ಯಪುಸ್ತಕದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇದು ಖಂಡಗಳಿಗೆ ಸಂಬಂಧಿಸಿದಂಥ 2ನೇ ವಿಡಿಯೋ ಆಗ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಯುರೋಪ್ ಖಂಡದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಈ ಪಾಠದ ಪ್ರಶ್ನೋತ್ತರಗಳು ಮತ್ತು LBA ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಳ್ತೀವಿ. ಇದು ನಿಮಗೆ ಮುಂಬರುವಂತಹ PSTER ಮತ್ತು ಅದರಲ್ಲೂ ಕೂಡ GPSTER ಒಂದು ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯುಕ್ತ ವಿಡಿಯೋ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತಿನ ಮೊದಲ ಪ್ರಶ್ನೆ, ಪ್ರಪಂಚದ 2ನೇ ಚಿಕ್ಕ ಭೂಖಂಡ. ಪ್ರಪಂಚದ 2ನೇ ಚಿಕ್ಕ ಭೂಖಂಡ ಆಸ್ಟ್ರೇಲಿಯಾ, ಆಫ್ರಿಕಾ, ಯುರೋಪ್, ಏಷ್ಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುರೋಪ್ ಖಂಡ. ಯುರೋಪ್ ಖಂಡವು ಪ್ರಪಂಚದ 2ನೇ ಚಿಕ್ಕ ಭೂಖಂಡ ಆಗಿರುವಂಥದ್ದು. ಏಷ್ಯಾ ಖಂಡದ ಪರ್ಯಾಯ ದ್ವೀಪವೆಂದು ಈ ಖಂಡವನ್ನು ಕರೆಯುತ್ತಾರೆ. ಆಫ್ರಿಕಾ, ಯುರೋಪ್, ಉತ್ತರ ಅಮೆರಿಕಾ, ಆಸ್ಟ್ರೇಲಿಯಾ. ಏಷ್ಯಾ ಖಂಡದ ಪರ್ಯಾಯ ದ್ವೀಪ ಅಂತ ಯುರೋಪ್ ಖಂಡವನ್ನು ಕರೆಯುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಯುರೋಪ್ ಖಂಡದ ಎತ್ತರವಾದ ಶಿಖರ. ಯುರೋಪ್ ಖಂಡದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್, ಮೌಂಟ್ ಎಲ್ಬ್ರಸ್, ಮೌಂಟ್ ಅಬು, ಮೌಂಟ್ ಗಾಡ್ವಿನ್ ಆಸ್ಟಿನ್. ಈ 4 ಆಯ್ಕೆಗಳಲ್ಲಿ ಯುರೋಪ್ ಖಂಡದ ಎತ್ತರವಾದ ಶಿಖರ ಯಾವುದಿರ್ಬೋದು? ಯುರೋಪ್ ಖಂಡದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ ಆಪ್ಷನ್ ಬಿ ಮೌಂಟ್ ಎಲ್ಬ್ರಸ್. ಇದು ಯುರೋಪ್ ಖಂಡದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ. ಯುರೋಪ್ ಖಂಡದ ಅತ್ಯಂತ ತಗ್ಗಾದ ಪ್ರದೇಶ ಕ್ಯಾಸ್ಪಿಯನ್ ಸಮುದ್ರ, ಬೆರೆಂಟ್ ಸಮುದ್ರ, ಕಕಸಸ್ ಪರ್ವತ, ಮೆಡಿಟೇರಿಯನ್ ಸಮುದ್ರ. ಈ 4 ಆಯ್ಕೆಗಳಲ್ಲಿ ಯುರೋಪ್ ಖಂಡದ ಅತ್ಯಂತ ತಗ್ಗಾದ ಪ್ರದೇಶ ಕ್ಯಾಸ್ಪಿಯನ್ ಸಮುದ್ರ. ಆಪ್ಷನ್ ಎ ಇದೆ ಆ ಒಂದು ಯುರೋಪ್ ಖಂಡದಲ್ಲಿ ಅತ್ಯಂತ ತಗ್ಗಾದ ಪ್ರದೇಶವಾಗಿರುವಂಥದ್ದು. ಆಪ್ಷನ್ ಎ ಸರಿಯಾಗ್ತದೆ. ಶಂಕುವಿನಾಕಾರದ ಮರಗಳ ಕಾಡು ಎಂದು ಯಾವ ಬಗೆಯ ಸಸ್ಯವರ್ಗವನ್ನು ಕರೆಯುವರು? ಶಂಕುವಿನಾಕಾರದ ಮರಗಳ ಕಾಡು ಅಂತ ಯಾವ ಸಸ್ಯವರ್ಗವನ್ನು ಕರೀತಾರೆ ಅಂತ? ಟಂಡ್ರ ಸಸ್ಯವರ್ಗ, ಟೈಗಾ ಅರಣ್ಯಗಳು, ಮಿಶ್ರ ಕಾಡುಗಳು, ಮೆಡಿಟೇರಿಯನ್ ಸಸ್ಯವರ್ಗ. ಯಾವ ಒಂದು ಸಸ್ಯವರ್ಗವನ್ನು ಶಂಕುವಿನಾಕಾರದ ಮರಗಳ ಕಾಡು ಅಂತ ಕರೀತಾರೆ ಅಂತ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟೈಗಾ ಅರಣ್ಯಗಳು. ಸ್ನೇಹಿತರೆ, ಇವೆಲ್ಲವೂ ಕೂಡ ನಿಮಗೆ ಮುಂಬರುವಂಥ ಪರೀಕ್ಷೆಗಳಿಗೆ ನಿಜವಾಗ್ಲೂ ಕೂಡ ಉಪಕಾರಿಯಾಗ್ತವೆ. ನೀವು ಒಂದು ಸಲ ನಿಮ್ಮ ಪಠ್ಯಪುಸ್ತಕವನ್ನು ಓದಿದ ನಂತರ ಈ ಪ್ರಶ್ನೆಗಳನ್ನು ಬಿಡಿಸೋದ್ರಿಂದ ಅಥವಾ ಈ ವಿಡಿಯೋಗಳನ್ನು ನೋಡೋದ್ರಿಂದ ನಿಮ್ಮ ಒಂದು ತಯಾರಿ ಇನ್ನೂ ಕೂಡ ಪರಿಪೂರ್ಣ ಆಗ್ತದೆ ಅಂತ ಹೇಳ್ತಾ ಮುಂದಿನ ಒಂದು ಕ್ವಶನ್ಗೆ ಹೋಗೋಣ. ಯುರೋಪಿನ ಪ್ರಮುಖ ನಾರು ಬೆಳೆ. ಯುರೋಪ್ ಖಂಡದಲ್ಲಿ ಪ್ರಮುಖ ನಾರು ಬೆಳೆ ಯಾವುದು? ಸೆಣಬು, ಹತ್ತಿ, ಅಗಸೆ, ರೇಷ್ಮೆ. ಯುರೋಪ್ ಖಂಡದಲ್ಲಿಯೇ ಪ್ರಮುಖವಾದ ನಾರು ಬೆಳೆ. ಇವೆಲ್ಲವೂ ಕೂಡ ನಾರು ಬೆಳೆಗಳೇ. ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖ ನಾರು ಬೆಳೆ ಅಗಸೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಯುರೋಪಿನಲ್ಲಿ ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವಂಥ ದೇಶ. ಯುರೋಪ್ ಖಂಡದಲ್ಲಿಯೇ ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವಂಥ ದೇಶ ನಾರ್ವೆ, ಜರ್ಮನಿ, ಬ್ರಿಟನ್, ಫ್ರಾನ್ಸ್. ನಾರ್ವೆ, ಜರ್ಮನಿ, ಬ್ರಿಟನ್, ಫ್ರಾನ್ಸ್. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ನಾರ್ವೆ ದೇಶವು ಯುರೋಪ್ ಖಂಡದಲ್ಲಿ ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವಂಥ ದೇಶವಾಗಿದೆ. ಯುರೋಪಿನ ಪ್ರಮುಖ ಹಡಗು ಕಟ್ಟುವ ದೇಶ. ಯುರೋಪ್ ಖಂಡದಲ್ಲಿ ಪ್ರಮುಖವಾಗಿ ಹಡಗು ಕಟ್ಟುವ ದೇಶ ಜರ್ಮನಿ, ಜಪಾನ್, ಬಿಲ್ಲೇರಿಯಾ, ಪೋಲೆಂಡ್. ಯುರೋಪ್ ಖಂಡದಲ್ಲಿಯೇ ಪ್ರಮುಖ ಒಂದು ಹಡಗು ಕಟ್ಟುವಂಥ ದೇಶ ಜರ್ಮನಿ. ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಜರ್ಮನಿ ದೇಶದಲ್ಲಿ ಪ್ರಮುಖ ಹಡಗು ಕಟ್ಟುವ ತಾಣ ಇರುವಂಥದ್ದು. ಆಧುನಿಕ ಹತ್ತಿಬಟ್ಟೆ ಕೈಗಾರಿಕೆಯ ಉಗಮ ಸ್ಥಳ. ಆಧುನಿಕ ಹತ್ತಿಬಟ್ಟೆ ಕೈಗಾರಿಕೆಯ ಉಗಮ ಸ್ಥಳ ನಾರ್ವೆ, ಜರ್ಮನಿ, ಬ್ರಿಟನ್, ಫ್ರಾನ್ಸ್. ಆಧುನಿಕ ಹತ್ತಿಬಟ್ಟೆ ಕೈಗಾರಿಕೆಯ ಉಗಮವಾದಂಥ ಸ್ಥಳ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಟನ್, ಇಂಗ್ಲೆಂಡ್ ದೇಶ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಬ್ಲಾಕ್ ಫಾರೆಸ್ಟ್ ಎನ್ನುವುದು ಒಂದು ಅರಣ್ಯ, ಮರುಭೂಮಿ, ದ್ವೀಪ, ಪರ್ವತ. ಬ್ಲಾಕ್ ಫಾರೆಸ್ಟ್ ಅಂದರೆ ಅದೊಂದು ಅರಣ್ಯ, ಮರುಭೂಮಿ, ದ್ವೀಪ, ಪರ್ವತ. ಈ 4 ಆಯ್ಕೆಗಳಲ್ಲಿ ಆಪ್ಷನ್ ಡಿ ಪರ್ವತ. ಬ್ಲಾಕ್ ಫಾರೆಸ್ಟ್ ಎಂಬುದು ಒಂದು ಪರ್ವತ ಆಗಿರುವಂಥದ್ದು.
ಯುರೋಪಿನ ಪ್ರಮುಖ ಆಹಾರ ಬೆಳೆ, ಯುರೋಪ್ ಖಂಡದಲ್ಲಿ ಬಳಸುವಂತಹ ಪ್ರಮುಖ ಆಹಾರ ಬೆಳೆ ಹತ್ತಿ, ಗೋಧಿ, ಕಬ್ಬು, ಸೆಣಬು. ಹತ್ತಿ, ಗೋಧಿ, ಕಬ್ಬು, ಸೆಣಬು. ಸರಿಯಾದ ಉತ್ತರ ಆಪ್ಷನ್ ಬಿ, ಗೋಧಿ. ಗೋಧಿಯನ್ನು ಇಲ್ಲಿ ಪ್ರಮುಖವಾಗಿ ಆಹಾರ ಬೆಳೆಯಾಗಿ ಬಳಸುವಂಥದ್ದು. 12ನೇ ಪ್ರಶ್ನೆ, ಯುರೋಪಿನ ಪೂರ್ವ ಭಾಗದಲ್ಲಿ ಯಾವ ಖಂಡವಿದೆ? ಯುರೋಪ್ ಖಂಡದ ಪೂರ್ವ ಭಾಗದಲ್ಲಿರುವಂತಹ ಖಂಡ ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೆರಿಕ, ಆಸ್ಟ್ರೇಲಿಯಾ. ಯುರೋಪಿನ ಪೂರ್ವ ಭಾಗದಲ್ಲಿರುವಂತಹ ಖಂಡ ಆಪ್ಷನ್ ಎ, ಏಷ್ಯಾ ಖಂಡ ಕಂಡುಬರುವಂಥದ್ದು. ಯುರೋಪಿನ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡ ಇರುವಂಥದ್ದು. ಯುರೋಪಿನ ದಕ್ಷಿಣಕ್ಕೆ ಯಾವ ಖಂಡವಿದೆ? ಯುರೋಪಿನ ದಕ್ಷಿಣ ಭಾಗದಲ್ಲಿರುವಂತಹ ಖಂಡ ಏಷ್ಯಾ ಖಂಡ, ಉತ್ತರ ಅಮೆರಿಕ, ಆಫ್ರಿಕಾ, ಆಸ್ಟ್ರೇಲಿಯಾ. ಯುರೋಪಿನ ದಕ್ಷಿಣಕ್ಕೆ ಕಂಡುಬರುವಂತಹ ಖಂಡ. ಸರಿಯಾದ ಉತ್ತರ ಆಪ್ಷನ್ ಸಿ, ಆಫ್ರಿಕಾ ಖಂಡ ಕಂಡುಬರುವಂಥದ್ದು. ಪೂರ್ವಕ್ಕೆ ಏಷ್ಯಾ ಖಂಡ, ದಕ್ಷಿಣಕ್ಕೆ ಆಫ್ರಿಕಾ ಖಂಡ ಇರುವಂಥದ್ದು. ಯುರೋಪಿನ ಖಂಡದಲ್ಲಿರುವಂತಹ ಒಟ್ಟು ದೇಶಗಳು. ಯುರೋಪ್ ಖಂಡದಲ್ಲಿ ಇರುವಂತಹ ಒಟ್ಟು ದೇಶಗಳು 48, 56, 52, 62. ಯುರೋಪ್ ಖಂಡದಲ್ಲಿರುವಂತಹ ಒಟ್ಟು ದೇಶಗಳ ಸಂಖ್ಯೆ 56 ದೇಶಗಳು ಇರುವಂಥದ್ದು. ಯುರೋಪ್ ಖಂಡದಲ್ಲಿ ಒಟ್ಟು 56 ದೇಶಗಳು ಇರುವಂಥದ್ದು. ಇಷ್ಟು MCQs ಪ್ರಶ್ನೆಗಳಾದೋ. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಯುರೋಪ್ ಖಂಡದ ಒಟ್ಟು ವಿಸ್ತೀರ್ಣ ಎಷ್ಟಿದೆ? ಯುರೋಪ್ ಖಂಡದ ಒಟ್ಟು ವಿಸ್ತೀರ್ಣ ಒಟ್ಟು ವಿಸ್ತೀರ್ಣ 10.4 ಮಿಲಿಯನ್ ಚದರ ಕಿಲೋಮೀಟರ್. ನೆನಪಿರಬೇಕು, ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದು. ಯುರೋಪ್ ಖಂಡದ ಒಟ್ಟು ವಿಸ್ತೀರ್ಣ 10.4 ಮಿಲಿಯನ್ ಚದರ ಕಿಲೋಮೀಟರ್. ಬಿಲಿಯನ್ ಅಲ್ಲ, ಮಿಲಿಯನ್ ಚದರ ಕಿಲೋಮೀಟರ್. 2ನೇ ಪ್ರಶ್ನೆ, ಯುರೋಪಿನ ಪ್ರಮುಖ 2 ಗೆಡ್ಡೆ ಬೆಳೆಗಳಾವುವು? ಗೆಡ್ಡೆ ಬೆಳೆಗಳು, ಓಕೆನಾ. ಯುರೋಪ್ ಖಂಡದಲ್ಲಿ ಬಳಸುವಂತಹ ಅಥವಾ ಬೆಳೆಯುವಂತಹ 2 ಗೆಡ್ಡೆ ಬೆಳೆಗಳು ಸಕ್ಕರೆ ಗೆಡ್ಡೆ, ಓಕೆನಾ. ಇನ್ನೊಂದು ಬಟಾಟೆ ಅಂದರೆ ಆಲೂಗಡ್ಡೆ ಅಂತ ಕರೆಯುವಂಥದ್ದು, ಓಕೆನಾ. ಇವು ಯುರೋಪಿನ ಪ್ರಮುಖ 2 ಗೆಡ್ಡೆ ಬೆಳೆಗಳು. ನೆನಪಿರಲಿ, ಸಕ್ಕರೆ ಗೆಡ್ಡೆ ಮತ್ತು ಬಟಾಟೆಗೆ ಇನ್ನೊಂದು ಹೆಸರು ಆಲೂಗೆಡ್ಡೆ ಅಂತ. ಮುಂದಿನ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಟಾಟೆಯನ್ನು ಉತ್ಪಾದಿಸುವಂತಹ ಖಂಡ ಯಾವುದು? ಇಡೀ ಪ್ರಪಂಚದಲ್ಲಿ ಅಂದರೆ 7 ಖಂಡಗಳಲ್ಲಿ ಅತಿ ಹೆಚ್ಚು ಆಲೂಗೆಡ್ಡೆಯನ್ನು ಉತ್ಪಾದಿಸುವಂತಹ ಖಂಡ ಯುರೋಪ್ ಖಂಡ. ಇಡೀ ಪ್ರಪಂಚದಲ್ಲಿ ಯುರೋಪ್ ಖಂಡದಲ್ಲಿ ಆಲೂಗೆಡ್ಡೆಯನ್ನು ಅತಿ ಹೆಚ್ಚಾಗಿ ಬೆಳೆಯುವಂಥದ್ದು. ತಾಮ್ರ ಉತ್ಪಾದಿಸುವ ಯುರೋಪಿನ ದೇಶಗಳಾವುವು? ತಾಮ್ರವನ್ನು ಉತ್ಪಾದಿಸುವಂತಹ ಅಥವಾ ಮುಂಚೂಣಿಯಲ್ಲಿರುವಂತಹ ದೇಶಗಳು ಬಲ್ಗೇರಿಯಾ, ಪೋಲೆಂಡ್. ಇವು ಪ್ರಮುಖವಾಗಿ ತಾಮ್ರವನ್ನು ಉತ್ಪಾದಿಸುವಂಥ ದೇಶಗಳು. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಯುರೋಪಿನ ಪ್ರಸಿದ್ಧ 2 ಮೀನುಗಾರಿಕಾ ಸ್ಥಳಗಳಾವುವು? ಯುರೋಪ್ ಖಂಡದಲ್ಲಿರುವಂತಹ 2 ಪ್ರಸಿದ್ಧವಾದ ಮೀನುಗಾರಿಕಾ ಕೇಂದ್ರಗಳು ಡಾಗರ್ ಬ್ಯಾಂಕ್. ನೆನಪಿರಲಿ, ಡಾಗರ್ ಬ್ಯಾಂಕ್ ಮತ್ತು ಗ್ರೇಟ್ ಫಿಶರ್ ಬ್ಯಾಂಕ್. ಇವೇ 2 ಯುರೋಪಿನಲ್ಲಿರುವಂತಹ 2 ಪ್ರಸಿದ್ಧ ಮೀನುಗಾರಿಕಾ ಕೇಂದ್ರಗಳು. ಕೇಳ್ಬೋದು, ಡಾಗರ್ ಬ್ಯಾಂಕ್ ಇದು ಏನು ಯುರೋಪ್ ಖಂಡದಲ್ಲಿ ಅಂತ. ಬೇರೆ ಬೇರೆ ಆಪ್ಷನ್ಗಳನ್ನು ಕೊಟ್ಟು ಸರಿಯಾದ ಉತ್ತರವನ್ನು ಕೇಳ್ಬೋದು. ಡಾಗರ್ ಬ್ಯಾಂಕ್ ಮತ್ತು ಗ್ರೇಟ್ ಫಿಶರ್ ಬ್ಯಾಂಕ್ ಎನ್ನುವುದು ಯುರೋಪ್ ಖಂಡದಲ್ಲಿರುವಂಥ ಮೀನುಗಾರಿಕಾ ಕೇಂದ್ರಗಳು. ಮುಂದುವರೆದು 2 ರಿಂದ 4 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಿವು. ಯುರೋಪ್ ಖಂಡದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ. ಯುರೋಪ್ ಖಂಡದ ಭೌಗೋಳಿಕ ಸ್ಥಾನ. ಈ ಯುರೋಪ್ ಖಂಡವು 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ಹಬ್ಬಿರುವಂಥದ್ದು, ಓಕೆನಾ. 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ಯುರೋಪ್ ಖಂಡ ಇರುವಂಥದ್ದು. 36 ಡಿಗ್ರಿ ಉತ್ತರದಿಂದ 72 ಡಿಗ್ರಿ ಉತ್ತರ ಅಕ್ಷಾಂಶಗಳ ನಡುವೆ ಇರುವಂಥದ್ದು. ರೇಖಾಂಶಗಳು ನೋಡ್ತಾ ಹೋದರೆ 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವ ರೇಖಾಂಶಗಳು. ಇನ್ನು ಅಕ್ಷಾಂಶಗಳ ಬಗ್ಗೆ ನೋಡ್ತಾ ಹೋದರೆ 36 ಡಿಗ್ರಿ ಉತ್ತರದಿಂದ 72 ಡಿಗ್ರಿ ಉತ್ತರ ಅಕ್ಷಾಂಶಗಳು. ಇದು ನೆನಪಿರಬೇಕು, ಓಕೆನಾ. ತುಂಬ ಕನ್ಫ್ಯೂಸ್ ಆಗುವಂಥದ್ದು. ಈ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತದೆ. GPS ಪರೀಕ್ಷೆಗಳಲ್ಲಿ ರೈಟಿಂಗಲ್ಲಿ ಈ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತದೆ, ಓಕೆನಾ. 2ನೇ ಪ್ರಶ್ನೆ, ಯುರೋಪ್ ಖಂಡದ ಭೌಗೋಳಿಕ ಸನ್ನಿವೇಶವನ್ನು ತಿಳಿಸಿ. ಯುರೋಪ್ ಖಂಡದ ಭೌಗೋಳಿಕ ಸನ್ನಿವೇಶ. ಯುರೋಪ್ನ ಉತ್ತರದಲ್ಲಿ ಬೇರೆಂಟ್ ಸಮುದ್ರ ಇರುವಂಥದ್ದು. ಯುರೋಪ್ನ ಉತ್ತರ ಭಾಗದಲ್ಲಿ ಇರುವಂಥ ಸಮುದ್ರ ಬೇರೆಂಟ್ ಸಮುದ್ರ. ಪ್ರಶ್ನೆ ಕೇಳ್ಬೋದು. ಪಶ್ಚಿಮದಲ್ಲಿ ಇರುವಂಥ ಒಂದು ಸಾಗರ ಯಾವುದು ಅಂತಂದರೆ ಅಟ್ಲಾಂಟಿಕ್ ಸಾಗರ. ಉತ್ತರದಲ್ಲಿ ಬೇರೆಂಟ್ ಸಮುದ್ರ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ. ಇನ್ನು ದಕ್ಷಿಣದಲ್ಲಿ ಬಂದರೆ ಮೆಡಿಟೇರಿಯನ್ ಸಮುದ್ರ.
ಮೆಡಿಟೇರಿಯನ್ ಸಮುದ್ರ, ಅಂದರೆ 3 ಭಾಗದಲ್ಲಿ ಈ ಒಂದು ಜಲಾವೃತದಿಂದ ಆಗಿರುವಂಥ ಖಂಡ ಇದು. ಓಕೆನಾ, ಇನ್ನೊಂದ್ಸಲ ಹೇಳ್ತಿದ್ದೀನಿ. ಉತ್ತರದಲ್ಲಿ ಬೇರೆಂಟ್ ಸಮುದ್ರ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ, ದಕ್ಷಿಣದಲ್ಲಿ ಮೆಡಿಟೇರಿಯನ್ ಸಮುದ್ರ. ಸೊ ಪೂರ್ವದಲ್ಲಿ ಈ ಭೂಭಾಗ ಇರುವಂಥದ್ದು, ಅಂದರೆ ಏಷ್ಯಾ ಖಂಡ ಇರುವಂಥದ್ದು. ಯುರಲ್ಸ್ ಪರ್ವತ, ಕಕಸಸ್ ಪರ್ವತಗಳು ಮತ್ತು ಕ್ಯಾಸ್ಪಿಯನ್ ಪರ್ವತಗಳು, ಇವುಗಳು ಏಷ್ಯಾವನ್ನು ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸಿರುವಂತಹ ಕೆಲವೊಂದು ಪರ್ವತಗಳು ಮತ್ತು ಸಮುದ್ರಗಳು. ಓಕೆನಾ. ಯುರೋಪ್ ಖಂಡದ ಪ್ರಾಕೃತಿಕ ಲಕ್ಷಣಗಳಾವುವು? ಯುರೋಪ್ ಖಂಡದಲ್ಲಿ ಕಂಡುಬರುವಂತಹ ಪ್ರಾಕೃತಿಕ ಲಕ್ಷಣಗಳು: ಮೊದಲನೇದು ವಾಯುವ್ಯದ ಎತ್ತರದ ಭಾಗಗಳು. ವಾಯುವ್ಯ ಭಾಗದಲ್ಲಿರುವಂತಹ ಎತ್ತರವಾದ ಭಾಗಗಳು ಅಂತ ನಾವು ಪ್ರಾಕೃತಿಕ ವಿಭಾಗಗಳನ್ನು ಮಾಡುವಂಥದ್ದು. ಮೊದಲನೇದು ವಾಯುವ್ಯದ ಎತ್ತರದ ಭಾಗಗಳು. ಎರಡನೇದು ಉತ್ತರದ ಯುರೋಪ್ ಮೈದಾನಗಳು, ಉತ್ತರ ಭಾಗದಲ್ಲಿರುವಂತಹ ಯುರೋಪ್ ಮೈದಾನಗಳು. ಮೂರನೇದು ಕೇಂದ್ರದ ಎತ್ತರವಾದ ಭಾಗಗಳು. ನಾಲ್ಕನೇದು ದಕ್ಷಿಣದ ಪರ್ವತಗಳು. ಈ 4 ಭಾಗಗಳಾಗಿ ಯುರೋಪ್ ಖಂಡದ ಲಕ್ಷಣಗಳನ್ನು ಅಥವಾ ಪ್ರಾಕೃತಿಕ ಲಕ್ಷಣಗಳನ್ನು ವಿಭಾಗ ಮಾಡಿರುವಂಥದ್ದು. ಇನ್ನೊಂದ್ಸಲ ಹೇಳ್ತಿದ್ದೀನಿ. ವಾಯುವ್ಯದ ಎತ್ತರದ ಭಾಗಗಳು, ಉತ್ತರದ ಯುರೋಪ್ ಮೈದಾನಗಳು, ಕೇಂದ್ರದ ಎತ್ತರವಾದ ಭಾಗಗಳು, ದಕ್ಷಿಣದ ಪರ್ವತಗಳು. ಮುಂದಿನ ಪ್ರಶ್ನೆ: ಯುರೋಪ್ನ ಪ್ರಮುಖ ಹೈನುಗಾರಿಕಾ ದೇಶಗಳು ಯಾವುವು? ಹೈನುಗಾರಿಕಾ ದೇಶಗಳು: ಡೆನ್ಮಾರ್ಕ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಬ್ರಿಟನ್. ಇವೇ ಪ್ರಮುಖವಾಗಿ ಅಲ್ಲಿನ ಹೈನುಗಾರಿಕೆಯನ್ನು ಅಭಿವೃದ್ಧಿ ಹೊಂದಿರುವಂಥ ದೇಶಗಳು. ಓಕೆನಾ. ಹೈನುಗಾರಿಕೆಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರುವಂಥ ದೇಶಗಳು ಯಾವುದ್ಯಾವುದು ಅಂತಂದರೆ ಡೆನ್ಮಾರ್ಕ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಬ್ರಿಟನ್. ಇವುಗಳು ನಿಮಗೆ ನೆನಪಿರಬೇಕು. 5ನೇ ಪ್ರಶ್ನೆ: ಯುರೋಪಿನ ಪ್ರಮುಖ ಖನಿಜಗಳಾವುವು? ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖವಾದ ಖನಿಜಗಳು: ಕಬ್ಬಿಣದ ಅದಿರು ಕಂಡುಬರುತ್ತದೆ, ಕಲ್ಲಿದ್ದಲು, ತಾಮ್ರ, ಪೆಟ್ರೋಲಿಯಂ. ಇನ್ನು ನೈಸರ್ಗಿಕ ಅನಿಲಗಳು ಕಂಡುಬರುವಂಥದ್ದು ಬಾಕ್ಸೈಟ್ ಮತ್ತು ಪೊಟ್ಯಾಸ್ಗಳು ಅಂತ. ಓಕೆನಾ. ಇನ್ನೊಂದ್ಸಲ ಹೇಳ್ತಿದ್ದೀನಿ. ಕಬ್ಬಿಣದ ಅದಿರು, ಕಲ್ಲಿದ್ದಲು, ತಾಮ್ರ, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲಗಳು, ಬಾಕ್ಸೈಟ್ಗಳು, ಪೊಟ್ಯಾಸ್ಗಳು ಇಲ್ಲಿನ ಪ್ರಮುಖವಾದ ಖನಿಜ ಸಂಪನ್ಮೂಲಗಳು. 6ನೇ ಪ್ರಶ್ನೆ: ಯುರೋಪಿನ 4 ವಾಯುಗುಣ ವಲಯಗಳಾವುವು? ಯುರೋಪಿನಲ್ಲಿ ಕಂಡುಬರುವಂಥ ಪ್ರಮುಖವಾದ 4 ವಾಯುಗುಣ ವಲಯಗಳು: ವಾಯುವ್ಯ ಯುರೋಪಿನ ಸಾಗರಿಕ ವಾಯುಗುಣ, ಖಂಡಾಂತರ ವಾಯುಗುಣ. ಇನ್ನು 3ನೇದು ಮೆಡಿಟೇರಿಯನ್ ವಾಯುಗುಣ, ಮತ್ತೊಂದು ಪರ್ವತ ವಾಯುಗುಣ ಪ್ರದೇಶಗಳು. ಈ 4 ಯುರೋಪ್ ಖಂಡದಲ್ಲಿ ಕಂಡುಬರುವಂತಹ ಪ್ರಮುಖವಾದ ವಾಯುಗುಣ ವಲಯಗಳು: ವಾಯುವ್ಯ ಯುರೋಪಿನ ಸಾಗರಿಕ ವಾಯುಗುಣ, ಖಂಡಾಂತರ ವಾಯುಗುಣ, ಮೆಡಿಟೇರಿಯನ್ ವಾಯುಗುಣ, ಪರ್ವತ ವಾಯುಗುಣ ಪ್ರದೇಶಗಳು. ಯುರೋಪನ್ನು ಪರ್ಯಾಯ ದ್ವೀಪ ಎನ್ನುವರು ಯಾಕೆ? ಯುರೋಪ್ ಖಂಡವನ್ನು ಪರ್ಯಾಯ ದ್ವೀಪ ಅಂತ ಕರೀತಾರೆ. ಏನಕ್ಕೆ ಅಂದರೆ ನಮಗೆಲ್ಲ ಗೊತ್ತಿದೆ ಪರ್ಯಾಯ ದ್ವೀಪ ಅಂದರೆ ಏನು ಅಂತ. 3 ಭಾಗದಲ್ಲಿ ಜಲರಾಶಿಯನ್ನು, 1 ಭಾಗದಲ್ಲಿ ಭೂಭಾಗವನ್ನು ಹೊಂದಿರುವಂಥ ವ್ಯವಸ್ಥೆಯನ್ನು ನಾವು ಪರ್ಯಾಯ ದ್ವೀಪಗಳು ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ಯುರೋಪ್ ಖಂಡವನ್ನು ಕೂಡ ಈ ವ್ಯವಸ್ಥೆ ಇರುವಂಥದ್ದು. ಅಂದರೆ 3 ಕಡೆ ನೀರಿನಿಂದ ಆವರಿಸಲ್ಪಟ್ಟಿದೆ. ಆದ್ದರಿಂದ ಇದನ್ನು ನಾವೇನಂತ ಕರಿತೀವಿ? ಪರ್ಯಾಯ ದ್ವೀಪ. ಓಕೆನಾ. ಅಥವಾ ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಂತ ಕರೆಯುವಂಥದ್ದು. ನೆನಪಿರಲಿ, ಇದನ್ನು ಪರ್ಯಾಯ ದ್ವೀಪ ಅಂತಲೂ ಕೂಡ ಕರಿತೀವಿ ಯುರೋಪ್ ಖಂಡವನ್ನು. 6 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿವು. ಯುರೋಪಿನ ಸ್ವಾಭಾವಿಕ ಸಸ್ಯವರ್ಗವನ್ನು ವಿವರಿಸಿ. ಅಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲ, ಸಸ್ಯ ಸಂಪನ್ಮೂಲ ಯಾವ ರೀತಿಯಾಗಿ ವಿಭಾಗವನ್ನು ಮಾಡಿದ್ದಾರೆ ಅಂತ ಅಂದರೆ 6 ಪ್ರಕಾರವಾಗಿ ವಿಭಾಗವನ್ನು ಮಾಡಿರುವಂಥದ್ದು. ಮೊದಲನೇದು ಟಂಡ್ರ ಸಸ್ಯವರ್ಗ ಅಥವಾ ಪಾಚಿಗಳು ಅಂತ ಕರಿತೀವಿ. ಟಂಡ್ರ ಸಸ್ಯವರ್ಗ ಟೈಗಾ ಅರಣ್ಯಗಳು, ಶಂಕುವಿನ ಆಕಾರದ ಮರಗಳನ್ನು ನಾವು ಟೈಗಾ ಅರಣ್ಯಗಳು ಅಂತ ಕರಿತೀವಿ. ಮತ್ತೊಂದು ಮಿಶ್ರ ಕಾಡುಗಳು, ಅಂದರೆ ಎಲೆ ಉದುರಿಸುವ ಮತ್ತು ಶಂಕುವಿನ ಆಕಾರದ ಮರಗಳು ಎರಡೂ ಕೂಡ ಒಟ್ಟಿಗೆ ಇರುವಂತಹ ಕಾಡುಗಳನ್ನು ನಾವು ಮಿಶ್ರ ಕಾಡುಗಳು ಅಂತ ಕರಿತೀವಿ. ಮತ್ತೊಂದು ಮೆಡಿಟೇರಿಯನ್ ಸಸ್ಯವರ್ಗ ಅಂದರೆ ಸದಾ ಹಸಿರಾಗಿರುವಂತಹ ಗಿಡಗಳು ಇರುವಂತಹ ಕಾಡುಗಳು. 5ನೇದು ಹುಲ್ಲುಗಾವಲನ್ನು ನಾವು ಸ್ಟೆಪ್ಪಿ ಅಂತಲೂ ಕೂಡ ಕರಿತೀವಿ. ಹುಲ್ಲುಗಾವಲು ಅಂತಲೂ ಕೂಡ ಕರಿತೀವಿ. 6ನೇದು ಅಲೈನ್ ಸಸ್ಯವರ್ಗ ಅಂದರೆ ಪರ್ವತದ ಪ್ರದೇಶಗಳಲ್ಲಿ ಕಂಡುಬರುವಂಥ ಸಸ್ಯವರ್ಗವನ್ನು ಅಲೈನ್ ಸಸ್ಯವರ್ಗ ಅಂತ ಕರೆಯುವಂಥದ್ದು. ನೆನಪಿರಲಿ, ಯುರೋಪಿನ ಸ್ವಾಭಾವಿಕ ಸಸ್ಯವರ್ಗವನ್ನು 6 ಪ್ರಕಾರಗಳಾಗಿ ವಿಭಾಗ ಮಾಡ್ತೀವಿ. ಟಂಡ್ರ ಸಸ್ಯವರ್ಗ,
ಟೈಗಾ ಅರಣ್ಯಗಳು, ಮಿಶ್ರ ಕಾಡುಗಳು, ಮೆಡಿಟೇರಿಯನ್ ಸಸ್ಯವರ್ಗ, ಹುಲ್ಲುಗಾವಲು, ಅಲೈನ್ ಸಸ್ಯವರ್ಗ. ಓಕೆನಾ. ಎರಡನೇ ಪ್ರಶ್ನೆ, ಯುರೋಪಿನ ಕೈಗಾರಿಕಾ ಅಭಿವೃದ್ಧಿ ಕುರಿತು ವಿವರಿಸಿ. ಕೈಗಾರಿಕಾ ಅಭಿವೃದ್ಧಿಯನ್ನು ಕುರಿತು ವಿವರಿಸಿ ಅಂತ. ಯುರೋಪ್ ಸಮೃದ್ಧ ಮತ್ತು ಕೈಗಾರಿಕರಣಗೊಂಡಂತಹ ಭೂಖಂಡವಾಗಿದೆ. ಇಲ್ಲಿ ಕಬ್ಬಿಣ, ಉಕ್ಕಿನ ಕೈಗಾರಿಕೆಗಳಿರುವಂಥದ್ದು, ಹತ್ತಿ ಬಟ್ಟೆಗಳ ಕೈಗಾರಿಕೆಗಳಿರುವಂಥದ್ದು, ಹಡಗುಗಳನ್ನು ನಿರ್ಮಾಣ ಮಾಡುವಂಥ ಉದ್ಯಮ ಬೆಳೆದಿರುವಂಥದ್ದು, ಸ್ವಯಂಚಾಲಿತ ವಾಹನ ಕೈಗಾರಿಕೆಗಳು ಅತ್ಯಂತ ಪ್ರಗತಿಯನ್ನು ಹೊಂದಿರುವಂಥದ್ದು. ತಂತ್ರಜ್ಞಾನದ ಪ್ರಗತಿಯಲ್ಲಿ ಮತ್ತು ಕಲ್ಲಿದ್ದಲು, ಕಬ್ಬಿಣದಂಥ ಖನಿಜಗಳ ಲಭ್ಯತೆಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರುವಂಥದ್ದು. ಇವೆಲ್ಲವೂ ಕೂಡ ಯುರೋಪ್ ಖಂಡದ ಕೈಗಾರಿಕಾ ಅಭಿವೃದ್ಧಿಗಳು. ಓಕೆನಾ. ಕಬ್ಬಿಣ, ಉಕ್ಕಿನ ಕೈಗಾರಿಕೆಗಳಿದ್ದಾವೆ, ಹತ್ತಿ ಬಟ್ಟೆ ಕೈಗಾರಿಕೆಗಳಾಗಿರ್ಬೋದು, ಹಡಗು ಕಟ್ಟುವ ಕೈಗಾರಿಕೆಗಳು, ಸ್ವಯಂಚಾಲಿತ ವಾಹನಗಳ ಕೈಗಾರಿಕೆಗಳು ಇಲ್ಲಿ ಪ್ರಮುಖವಾಗಿ ಕಂಡುಬರುವಂಥವುಗಳು. ಮೂರನೇ ಪ್ರಶ್ನೆ, ಯುರೋಪಿನ ಕೈಗಾರಿಕಾ ವಲಯಗಳಾವುವು? ಯುರೋಪಿನ ಕೈಗಾರಿಕೆಗಳ ವಲಯಗಳನ್ನು ಎಷ್ಟು ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ ಅಂತ. ಪ್ರಮುಖ ವಲಯಗಳನ್ನು ನೋಡ್ತಾ ಹೋದರೆ ಬ್ರಿಟನ್ ಕೈಗಾರಿಕಾ ವಲಯ, ಬ್ರಿಟನ್ ಕೈಗಾರಿಕಾ ವಲಯ. ಎರಡನೇದು ಪಶ್ಚಿಮದ ತ್ರಿಕೋನ ಕೈಗಾರಿಕಾ ವಲಯ, ಪಶ್ಚಿಮದ ತ್ರಿಕೋನ ಕೈಗಾರಿಕಾ ವಲಯ. ಪ್ಯಾರಿಸ್ ಕೈಗಾರಿಕಾ ವಲಯ, ಲೊರೈನ್ ಸಾರ್ ಕೈಗಾರಿಕಾ ವಲಯ, ಲೊರೈನ್ ಸಾರ್ ಕೈಗಾರಿಕಾ ವಲಯ. ರೈನ್ ನದಿಯ ಮೇಲ್ಕಣಿವೆ ವಲಯ, ರೈನ್ ನದಿಯ ಮೇಲ್ಕಣಿವೆ ವಲಯ. ಸೈಲೇಸಿಯಾ ಮೇಲ್ಕಣಿವೆ ವಲಯ, ಸೈಲೇಸಿಯಾದ ಮೇಲ್ಕಣಿವೆ ವಲಯ. ದಕ್ಷಿಣದ ಸ್ಕ್ಯಾಂಡಿನೇವಿಯಾ ವಲಯ, ದಕ್ಷಿಣದ ಸ್ಕ್ಯಾಂಡಿನೇವಿಯಾ ವಲಯ. ಉತ್ತರದ ಇಟಲಿಯ ಕೈಗಾರಿಕಾ ವಲಯ. 8 ವಲಯಗಳಾಗಿ ಈ ಒಂದು ಯುರೋಪ್ನ ಕೈಗಾರಿಕಾ ವಲಯಗಳನ್ನು ವಿಂಗಡಣೆ ಮಾಡಿರುವಂಥದ್ದು. ಓಕೆನಾ. ಮತ್ತೊಂದು ಪ್ರಶ್ನೆ, ಯುರೋಪ್ ಖಂಡದ ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಪ್ರದೇಶಗಳಾವುವು? ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಪ್ರದೇಶಗಳು. ಹೈನುಗಾರಿಕೆ ಡೆನ್ಮಾರ್ಕ್. ಓಕೆನಾ. ಡೆನ್ಮಾರ್ಕ್ನಲ್ಲಿ ಅತಿ ಹೆಚ್ಚಿನ ಹೈನುಗಾರಿಕೆಯನ್ನು ಕಾಣುವಂಥದ್ದು. ಇನ್ನು ನೆದರ್ಲ್ಯಾಂಡಲ್ಲೂ ಕೂಡ ಹೈನುಗಾರಿಕೆ ಇದೆ. ಸ್ವಿಟ್ಜರ್ಲ್ಯಾಂಡ್ ಮತ್ತು ಬ್ರಿಟನ್ ಇವು ಪ್ರಮುಖವಾಗಿ ಹೈನುಗಾರಿಕಾ ದೇಶಗಳು. ಇನ್ನು ಮೀನುಗಾರಿಕೆ ಸಂಬಂಧಿಸಿದಂಥ ಕೆಲವೊಂದು ದೇಶಗಳನ್ನು ನೋಡ್ತಾ ಹೋದರೆ ವಾಯುವ್ಯ ಯುರೋಪಿನ ಉತ್ತರ ಸಮುದ್ರದ ಭಾಗಗಳಲ್ಲಿ ಈ ಮೀನುಗಾರಿಕೆ ಅತಿ ಹೆಚ್ಚಿನದಾಗಿ ಇರುವಂಥದ್ದು. ಅಂಥ ದೇಶಗಳು ಯಾವುದು? ನಾರ್ವೆ, ಬ್ರಿಟನ್, ಡೆನ್ಮಾರ್ಕ್, ಜರ್ಮನಿ. ಇಷ್ಟು ದೇಶಗಳು ಮೀನುಗಾರಿಕೆಗೆ ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ಸ್ನೇಹಿತರೆ, ಇಷ್ಟು ಯುರೋಪ್ ಖಂಡದ LBA ಪ್ರಶ್ನೋತ್ತರಗಳಾಗ್ತವೆ. ಇದೇ ರೀತಿಯ ನಿರಂತರ ವಿಡಿಯೋಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಇನ್ನು ಉಳಿದ ಖಂಡಗಳ LBA ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.